ನೈಸ್ ಅಂದ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಆ್ಯಂಡ್ ತುಂಬ ಖುಷಿ ಆಯಿತು ಎಲ್ಲ ಬಂದು. ಮೊದಲನೇದಾಗಿ ನಮ್ಮಿರೋ ಧ್ರುವ ಆ್ಯಕ್ಷನ್ ಪ್ರಿನ್ಸ್, ಅವನು ಯಾವತ್ತೂ ನನ್ನ ತಮ್ಮ. ಓಕೆ, ನಡೀತಾ ಇರ್ತದೆ, ನಂದು ನಿಂದು ನಡೀತಾ ಇರ್ತದೆ ಬಿಡ ಅವಾಗನೇ. ರಮೇಶ್ ಸರ್ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ದ ಆಪರ್ಚುನಿಟಿ ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಬಾಬಾ ಬಗ್ಗೆ ಏನು ಮಾತಾಡಲಿ ನಾನು, ಎಷ್ಟು ಶುದ್ಧ ಮಾತಾಡೋಕೆ ಬಾಬಾ ಬಗ್ಗೆ ಮಾತಾಡ್ಬೇಕಂದ್ರೆ ಅಷ್ಟು ಹಂಬಲ್ ಆ್ಯಂಡ್ ಅಷ್ಟು ನಾನು ಬಾಬಾವ್ರನ್ನ ಶಿವರಾಜ್ ಕುಮಾರ್ಗೆ ಹೋಲಿಸ್ತಿದ್ದೆ ತುಂಬಾ. ಶಿವಣ್ಣ ಯಾವಾಗಲೂ ಅಷ್ಟೇ. ಮೊದಲನೇದಾಗಿ ಅಣ್ಣ ಅಂತ ನೆನ್ಸ್ಕೊಂಡ ತಕ್ಷಣ ಇವತ್ತು ಹುಡ್ತಬ್ಬ ಅಣ್ಣ, ವಿಶ್ ಹ್ಯಾಪಿ ಬರ್ಡೇ ಅಣ್ಣ, ಗಾಡ್ ಬ್ಲೆಸ್ ಶಿವಣ್ಣ, ಹ್ಯಾಪಿ ಬರ್ಡೇ ಅಣ್ಣ. ಅಂಡ್ ಅಷ್ಟು ಒಂಥರ ಹಸು ಮನ್ಸಿದ್ದಂಗೆ ಅವರು. ಸೊ ಲೈಕ್ ಎ ಕಿಡ್, ಸೊ ಆಲ್ವೇಸ್ ಡೈರೆಕ್ಟರ್, ಆಕ್ಟರ್. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ರೀಶ್ಮಾ ಅವರು, ಆ್ಯಂಡ್ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ವಿ ಏಕ್ಲವ್ಯದಲ್ಲಿ. ರಕ್ಷಿತಾ ಫಿಲ್ಮ್ ಫ್ಯಾಕ್ಟ್ರಿ ಮೇಡಮ್ಮು ಪ್ರೊಡಕ್ಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇವತ್ತು ಫುಲ್ ಪ್ಯಾನ್ ಇಂಡಿಯಾ ಹೊಡಿತಾರೆ. ಗಾಡ್ ಬ್ಲೆಸ್ ಮಗನೆ, ದೇವ್ರನ್ನ ಒಳ್ಳೇದು ಮಾಡಲಿ ನಿಂಗೆ. ಆ್ಯಂಡ್ ಶಿಲ್ಪಾ ಮೇಡಮ್ ಬಗ್ಗೆ ಏನು ಮಾತಾಡಂಗೆ ಇಲ್ಲ ನಾನು. ಈಸ್ ಆಲ್ವೇಸ್ ಲೈಕ್ 20-25 ದಟ್ ಕೈಂಡ್ ಆಫ್ ಗರ್ಲ್. ಈಗ್ಲೂ ಹಂಗೆ ಇದಾರೆ. ನಾವು ರವಿ ಸರ್ ಜೊತೆ ಸಾಂಗ್ ನೋಡಿದ್ವಲ್ಲ, ಬಂಗಾರದಿಂದ, ಅಷ್ಟೇ ಸೇಮ್ ಶಿಲ್ಪಾ ಮ್ಯಾಮ್, ಸೇಮ್ ಹಂಗೆ ಇದಾರೆ. ಅದಕ್ಕೆ ಬರ್ತಾರೆ ನಮ್ ಕ್ರೇಜಿ ಸ್ಟಾರ್ ಬರ್ತಾರೆ ಈಗ. ಅವರು ಶೋ ಮ್ಯಾನ್, ಅವ್ರು ಬರ್ತಾರೆ. ಒಂದು ಶೋ ಮ್ಯಾನ್, ದ ಬಿಗ್ ಲೆಜೆಂಡ್ ಶೋ ಮ್ಯಾನ್. ಅಂಡ್ ಇವತ್ತು ಮೊನ್ನೆಯಿಂದ ಭಾರತ ಇಂಡಿಯಾ ಎಲ್ಲ ಕಡೆ ಹೋಗ್ತಿದೀವಿ. ಇವತ್ತು ತುಂಬಾ ಬಿಗ್ಗೆಸ್ಟ್ ಇದ್ರಲ್ಲಿ ತಗೊಂಡೋಗಿ, ಟಾಪಲ್ಲಿ ತಗೊಂಡೋಗಿ ಕೂರಿಸಿದ್ದಾರೆ ಟೀಸರ್ ಇಡೀ ಇಂಡಿಯಾ, KD. ಅಂಡ್ ಅದಕ್ಕೆಲ್ಲ ಕಾರಣ ಅಂದ್ರೆ ಕೆವಿನ್ ಪ್ರೊಡಕ್ಷನ್. ಯಾಕೆಂದ್ರೆ ಕೆವಿನ್ ಸರ್ ಮೊದಲನೇದಾಗಿ ಈ ಸಿನಿಮಾಗೆ ಹೀರೋ ಬಂದ್ಬಿಟ್ಟು, ನಾನು ಡೈರೆಕ್ಟರ್ ಇರ್ಬೋದು, ಹೀರೋ ಧ್ರುವರ್ ಇರ್ಬೋದು, ಬೇರೆ ಇರ್ಬೋದು, ಫಸ್ಟ್ ಹೀರೋ ಕೆವಿನ್ ಸರ್. ಯಾಕೆ ಹೇಳ್ತೀನಿ ಅಂದ್ರೆ, ಫಸ್ಟ್ ಅವ್ರಿಗೆ ಒಂದು ಫ್ಯಾಷನ್ ಇರಬೇಕು. ಏನೋ ಸಿನಿಮಾ ಇಂಗ್ಲಿಷ್ ಮಾತಾಡ್ತಾ ಇದೀನಿ, ಸಮ್ ವರ್ಡ್ಸ್ ಏನೋ ಪ್ರಾಬ್ಲಮ್ ಆದ್ರೆ ಸಾರಿ. ಓಕೆ, ಒಂದು ತುಂಬಾ ಅರ್ಜಿ ಇರಬೇಕು ಅಂತೀವಲ್ಲ, ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಇಲ್ಲ ನಂಗೆ ಹಿಂಗೆ ಬೇಕು, ಹಿಂಗೆ ಜನಕ್ಕೆ ಹೋಗಿ ತಲುಪಬೇಕು, ಇದೇ ತರ ಮಾಡ್ಬೇಕು ಅಂತ. ಆ ಥರ ಒಂದು ಫ್ಯಾಷನ್ ಕೆವಿನ್ ಸರ್ಗೆ. ಅಂಡ್ ಅವರ ಸಪೋರ್ಟ್ ಇಂದ ಮತ್ತೆ ಅವ್ರಿಗೆ ಅಷ್ಟು ಫ್ಯಾಷನ್ ಇರೋದ್ರಿಂದ ನಮ್ಮನ್ನ ತಗೊಂಡೋಗಿ ಈ ಮಟ್ಟಕ್ಕೆಲ್ಲ ತಗೊಂಡೋಗಿ ನಿಲ್ಸಿದ್ದಾರೆ. ನಾವು ಇವತ್ತು ಈ ಸ್ಟೇಜಿಗೆ ಬಂದು ನಿಂತಿದ್ದೀವಿ ಅಂದ್ರೆ ಬಿಕಾಸ್ ಆಫ್ ಕೆವಿನ್ ಪ್ರೊಡಕ್ಷನ್. ಎಂಟೈರ್ ಇಂಡಿಯಾ ಲ್ಯಾಂಡ್ಸ್ ತುಂಬಾ ಬಿಗ್ ಇದರಲ್ಲಿ ತಗೊಂಡೋಗಿ ಲ್ಯಾಂಡ್ ಆಗಿದೆ ಅಂದ್ರೆ ಸೊ ಕೆವಿನ್ ಸರ್. ಥ್ಯಾಂಕ್ ಯು ಕೆವಿನ್ ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು, ಲವ್ ಯು. ಅಂಡ್ ಇನ್ ಸುಪ್ರೀತ್ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ, ಇಸ್ ಮೈ ಬ್ರದರ್. ಅಂಡ್ ಯಾವಾಗಲೂ ಜೊತೆಲಿ ಇರ್ತಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಕೆವಿನ್ ಪ್ರೊಡಕ್ಷನ್ ಬಿಸ್ನೆಸ್ ಹೆಡ್. ಇನ್ ಕೆವಿನ್ ಸರ್ ಅಂತೂ ಫೋನ್ ಮಾಡಿ ಯಾವಾಗಲೂ ಕೇಳ್ತಾ ಇರೋರು, ಪ್ರೇಮ್ ಏನ್ ನಡೀತಾ ಇದೆ, ಚೆನ್ನಾಗಿ ನಡೀತಾ, ಏನೋ ತೊಂದರೆ ಇಲ್ವಾ, ನೋ ಪ್ರಾಬ್ಲಮ್ ನೋ ಅಂತ. ಬಟ್ ಅದನ್ನೆಲ್ಲ ನಿಭಾಯಿಸಿದ ಅಲ್ಲೇ ನಿಂತ್ಕೊಂಡು. ಬಟ್ ಏನೇ ಆದ್ರೂ ಲಕ್ಷ್ಮಿ ಇಲ್ಲಿಂದ ಬರ್ಬೇಕಲ್ವಾ? ಲಕ್ಷ್ಮಿ ಕೃಪಾ ಕಟಾಕ್ಷ ಇಲ್ಲಿಂದ ಬರಬೇಕು. ಸೊ ಅದರಿಂದ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೇನ್ ಮಾತಾಡಕ್ ಸಾಧ್ಯ? ಅಲ್ಲ, ನಿಮ್ಗೆ ಯಾವ್ದು ತುಂಬಾ ಚಾಲೆಂಜಿಂಗ್ ಆಗಿದ್ದು ಪ್ರೇಮ್ ಸರ್? ಕೊಚ್ಚಿ ಹೋದ್ರಿ, ಹೈದ್ರಾಬಾದ್ ಹೋದ್ರಿ, ಚೆನ್ನೈ ಹೋದ್ರಿ, ಮುಂಬೈ ಹೋದ್ರಿ, ಹಿಂದಿನ, ತೆಲುಗುನ, ತಮಿಳ, ಮಲಯಾಳಮ, ಇಂಗ್ಲಿಷ್, ಯಾವ್ದು ಕನ್ವೆ ಮಾಡಕ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ? ಇಲ್ಲ, ಆತರ ನನ್ಗೇನು ಚಾಲೆಂಜ್ ಇಲ್ಲ. ಯಾಕಂದ್ರೆ ನಾನು ಫಸ್ಟ್ ಪ್ಯೂರ್ ಕನ್ನಡ, ಅದು ನಾನು ಬಂದಿರೋದು ಹಳ್ಳಿಯಿಂದ. ನಾನು ಮಾತಾಡೋ ಸ್ಲ್ಯಾಂಗೆ ಆ ಥರ. ನಾನು ಸಾಂಗ್ ಆಡ್ಬೇಕಾದ್ರೆ ಕೆಲವರೆಲ್ಲ ನನ್ನ ಟ್ರೋಲ್ ಮಾಡಿದ್ರು, ಸುಮಾರು ಜನ. ಹಾ ಹಾ ಹೋ ಢಾ ಧಾ ಅಂತ ಹಿಂಗಿಲ್ಲ. ನಾನು ಹೇಳಿದೆ, ನೋ, ನಾನು ಜನಪದ ಒಂಥರ, ನಾನು ಮಾತಾಡ್ತೀನಿ, ನಾನು ಮಣ್ಣಿನ ಮಗ, ನಾವು ಒಂಥರ ಹಳ್ಳಿ ಜನ. ನೀವು ಅದು ಅಷ್ಟು ಸ್ಪಷ್ಟತೆ ಅದು ನೋ, ಐ ಡೋಂಟ್ ನೋ. ನನಗೆ ಸಂಗೀತದಲ್ಲಿ ಫಸ್ಟ್ ಆಫ್ ಆಲ್ ಸಾ ರೀ ಆ ಅಂತಂದ್ರೆ ನಾನು ಸಾರಿಗಮ ಅಲ್ಲ ಗುರು. ನನಗೆ ಡೈರೆಕ್ಟ್ ಆಗಿ ಕೇಳೋನ್ಗೆ ಹಾರ್ಟ್ ಟಚ್ ಆಗಬೇಕು, ದಟ್ ಇಸ್ ಮೈ ಸಾಂಗ್. ನಾನು ಅದನ್ನೆಲ್ಲ ಮಾಡಲ್ಲ. ನಾನು ಗೀಗ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಎಸ್ ನನ್ಗೆ ಐ ಡೋಂಟ್ ನೋ. ನಾನು ಓಪನ್ ಆಗಿ ಹೇಳ್ತೀನಿ, ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಟ್ರೋಲ್ ಮಾಡ್ಕೋಬಹುದು, ನಾನು ತೊಂದರೆ ಇಲ್ಲ. ಐ ಡೋಂಟ್ ವಾಂಟ್. ನನ್ಗೇನಾಗಬೇಕು, ನನ್ನ ಇರೋ ಮನಸ್ಥಿತಿನ ನಾನು ಓಪನ್ ಆರ್ಡೆಡ್ ನಾನು ಮಾತಾಡ್ತೀನಿ. ಸೊ ನಾನು ಹೋಗ್ಬೇಕಾದ್ರೆ ಏನು ಅನ್ಸ್ಲಿಲ್ಲ ನನ್ಗೆ. ಯಾಕಂದ್ರೆ ಇದ್ರು ಒನ್ ಆಫ್ ದ ಲೆಜೆಂಡ್ ಬಾಬಾ ಇದ್ರು. ಅವ್ರ ಪಕ್ಕದಲ್ಲಿ ಕೂತಿದ್ರೆ ಅವ್ರು ಮಾತಾಡೋ ಸ್ಟೈಲ್, ಅವ್ರ ಗತ್ತು, ಅವ್ರು ಬರೋ ಸ್ಟೈಲೇ ಒಂಥರ ಆ ಇನ್ಸ್ಪೈರ್ ನಮ್ಗೆ. ಮಾತಾಡ್ತಿದ್ವಿ. ಅವ್ರು ನೀವ್ ಹೇಳಿದ್ರೆ ಅವ್ರ ಪಕ್ಕದಲ್ಲಿ ಕೂತಾಗ್ಲೇ ಒಂದು ಆರ ಇದೆ ಅಂತ ಹೇಳಿ. ಸೊ ಹೌ ವಾಸ್ ಇಟ್ ವೆನ್ ಯು ಮೆಟ್ ಸಂಜು ಸರ್ ಫಾರ್ ದ ಫಸ್ಟ್ ಟೈಮ್? ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಹೆಂಗ್ ಅನ್ಸ್ತು ಸರ್? ಎಕ್ಸಲೆಂಟ್. ನಾನು ಫಸ್ಟ್ ಲಿಫ್ಟ್ ಅಲ್ಲಿ ಬಂದ್ರು, ನಾನು ಆಫೀಸಲ್ಲಿ ಇದ್ದೆ. ನಮ್ಮ ಗೌರವ್ ನನ್ಗೆ ಗೈಡ್ ಮಾಡಿದ್ದು. ನಾನು ಸುಪ್ರೀತ್ ಸರ್ ಹೋದ್ವಿ. ಲಿಫ್ಟ್ ಅಲ್ಲಿ ಬಂದ ತಕ್ಷಣ ಅವ್ರು ಬರೋ ಸ್ಟೈಲ್ ನೋಡಿ, ಒಂದು ಹಾಫ್ ಶರ್ಟು, ಒಂದು ಫುಲ್ ತರ ಸಿಲ್ಕ್ ಇದಿರ್ತಾರ, ಫುಲ್ ಇದೆಲ್ಲ ಇತ್ತು.
ಸೊ ಕೈ ನೋಡ್ ಗೊತ್ತಲ್ಲ ನಿಮ್ಗೆ, ಇಡೀ ಇಂಡಿಯಾಗೆ ಗೊತ್ತಾರ ಸ್ಟೈಲು. ಸುಮ್ಮನೆ ಹಂಗೆ ಬಂದ್ರೆ ಸಲಗ ಬಂದಂಗೆ ಗೊತ್ತಾರ, ಒಂಟಿ ಸಲಗ ಬಂದಂಗೆ. ಸೂಪರ್. ಸೊ ತುಂಬಾ ಇದಾಯ್ತು ನನಗೆ, ಯಾಕಂದ್ರೆ ನಾನು ಅವ್ರ ಸಿನಿಮಾ ಬ್ಲ್ಯಾಕ್ ಮಾರಿದ್ದೀನಿ ನಾನು. ಸರ್ ಡಿಡ್ ಯು ನೋ ದಿಸ್ ಸರ್? ಹಿ ಇಸ್ Sanjay ಅವ್ರ sir. ಸಿನಿಮಾ ಬ್ಲ್ಯಾಕ್ ಮಾರಿದ್ದೀನಿ ನಾನು. He sold the tickets in black Actually. for your of your film. Yeah. ಎಸ್, ಏನಕ್ಕಿಂದ್ರೆ ಅದಕ್ಕೆ ಬ್ಲಾಕ್ ಶರ್ಟ್ ಹಾಕೊಂಡ್ ಬಂದವ್ರು ಇವತ್ತು. ಕಳ್ನಾಯಕ್ ಟೈಮಲ್ಲಿ ನೀವು ರಿಲೀಸ್ ಆದಾಗ ಪ್ರಮೋದ್ ಥಿಯೇಟರ್, ಮಾಗಡಿ ರೋಡ್ ನಮ್ಮ ಪ್ರಮೋದ್ ಥಿಯೇಟರ್ ಇದೆ, ಪ್ರಮೋದ್ ಥಿಯೇಟರ್ ಸಿನಿಮಾ ರಿಲೀಸ್ ಆಯ್ತು. ಸೊ ನನಗೆ ಡೈಲಿ ಸಿನಿಮಾ ನೋಡಕ್ ಕಾಸು ಬೇಕಲ್ಲ, ಅದನ್ನ ನಾನು ವೀಕ್ಲಿ ಅಂದ್ರೆ ಡೇ 4 ಶೋ ನೋಡ್ತಾ ಇದ್ದೆ. ಡೇ 4 ಶೋಸ್. ಅದು ಮಾರ್ನಿಂಗ್ ಹೋಗಿ ಟಿಕೆಟ್ ತಗೊಳ್ಳೋದು, ಬೆಳಿಗ್ಗಿಂದ 6 ಗಂಟೆ 7 ಗಂಟೆ ಕೊಡೋರು. ಬೇಕಾದ್ರೆ ನೀವು ಕೇಳ್ಬೋದಲ್ಲಿ 5 ಗಂಟೆ 6 ಗಂಟೆಗೆ ಟಿಕೆಟ್, ಯಾಕಂದ್ರೆ ಅದು 1 ವೀಕ್ ಫುಲ್ ಹಂಗೋಯ್ತದು. ಸೊ ಟಿಕೆಟ್ ತಗೊಳ್ಳೋದು, 1 ಟಿಕೆಟ್ ಹೋಗೋದು, ಇನ್ನು 3 ಟಿಕೆಟ್ ಬ್ಲಾಕ್ ಮಾಡ್ಬಿಟ್ಟು 1 ಟಿಕೆಟ್ ಹೋಗಿ ತಿರ್ಗಾ ಬೆಳಗ್ಗೆ 1 ಟಿಕೆಟ್ ತಗೊಳಕ್ಕೆ ದುಡ್ಡು ಬೇಕಲ್ಲ. ಸೊ ಅದಕ್ಕೆ ಥ್ಯಾಂಕ್ ಯು ಬಾಬಾ, ನಾನು ಅವ್ರ ಫ್ಯಾನ್ ಆಗಿ ಅವ್ರ ಒಟ್ಟಿಗೆ ಕೆಲಸ ಮಾಡಿದ್ದೀನಿ ಅಂದ್ರೆ ಹೆಮ್ಮೆ. ನನಗೆ ನಾನೇ ಬೆನ್ ತಟ್ಕೊತೀನಿ. ಎಸ್, ಸೂಪರ್. ಗುಡ್. ಅವ್ರು ಬೆನ್ ತಟ್ತಾರೆ, ನಾವು ಚಪ್ಪಾಳೆ ತಟ್ಟಣಪ್ಪ ಪ್ರೇಮ್ ಸರ್ಗೆ. ಒಂದ್ ಟೈಮ್ ಅಲ್ಲಿ ಸಂಜಯ್ ದತ್ ಸರ್ ಸಿನಿಮಾನ ನೋಡೋಕೋಸ್ಕರ ಅಲ್ಲಿ ಅವರ ಟಿಕೆಟ್ ಅನ್ನ ಬ್ಲಾಕ್ ಅಲ್ಲಿ ಮಾರಿ ಇವತ್ತು ಬ್ಲಾಕ್ ಬಸ್ಟರ್ ಸಿನಿಮಾಗೆ ಅವ್ರನ್ನ ಕಾಸ್ಟ್ ಮಾಡಿದ್ದಾರೆ ಅಂದ್ರೆ ಸರ್, ಅದು ಸರ್ ನಿಜವಾದ ಸಾಧನೆ ಅಂತಂದ್ರೆ. ಬಿಕಾಸ್ ಆಫ್ ದಟ್ KVN ಸರ್ ನಾನು ಹೇಳ್ತೀನಿ. ನಾನು ಯಾವ್ದೋ ಸ್ಕ್ರಿಪ್ಟ್ ಹೇಳಿದಾಗ ಅವರು ಓಕೆ ಪ್ರೇಮ್ ಚೆನ್ನಾಗಿದೆ, ಓಕೆ ಡನ್ ಮಾಡಿ. ಫಸ್ಟ್ ಹೇಳಿದಾಗ ನಮಗೆ ಒಂದು ಸರ್ ಇದನ್ನ ಈ ತರ ಮಾಡ್ಬೋದು, ಆ ತರ ಮಾಡ್ಬೋದು. ಇಲ್ಲ ಅವ್ರಿಗೆ ಒಂದು ಸ್ವಲ್ಪ ಸ್ಕ್ರಿಪ್ಟ್ ತುಂಬಾ ಇಂಟ್ರೆಸ್ಟ್. ಏನಾರು ಹೇಳಿದಾಗ ಇದು ಚೆನ್ನಾಗಿದೆ ಪ್ರೇಮ್, ಇನ್ನೇ ಏನಾರು ಮಾಡು, ಅದು ಏನು ಹೇಳಲ್ಲ ಅವರು, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು, ಇನ್ನೂ ಏನೋ ಚೆನ್ನಾಗಿದೆ ಮಾಡ್ಬೋದು ನೋಡಿ ಅಂದ್ಬಿಟ್ಟು ಉಳ ಬಿಟ್ಬಿಡ್ತಾರೆ. ಸೊ ಅದ್ರಲ್ಲಿ ನಾವು ಕೆದ್ಕೊಂಡು ಹೋಗೋದು. ಇದರಲ್ಲಿ ಆ ಪಾತ್ರಗಳು ಬಂದಾಗ ಸರ್ ಸಂಜು ಬಾಬನ್ನ ಹಾಕೋಣ ಇದಕ್ಕೆ, ಮಾಡಿ, ಏನ್ ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ ಅವರು. ಡನ್, ಯಾರ್ದು. ಆಮೇಲೆ ಶಿಲ್ಪಾ ಮೇಡಮ್ ಅಂದಾಗ ಡನ್ ಮಾಡಿ. ನಿಮ್ಗೆ ಸ್ಕ್ರೀನ್ ಮೇಲೆ ನಿಮ್ಗೆ ಆ ಪಾತ್ರಗಳು ವೈಭೀಕರಿಸಬೇಕು, ಆ ಕಂಟೆಂಟ್ ರೀಚ್ ಆಗ್ಬೇಕು ಅಂದ್ರೆ ಮಾಡಿ, ತೊಂದರೆ ಇಲ್ಲ. ಅಂದ್ರೆ ಅಷ್ಟು ಮಟ್ಟಿಗೆ ಎಸ್, ನಮ್ಮನ್ನ ನಂಬಿಯಾರೆ, ಅವ್ರ ನಂಬಿಕೆ ಉಳಿಸ್ಕೋಬೇಕಷ್ಟೇ ನಾವು. ಸಿಂಪಲ್. ಸೂಪರ್. ಪ್ರೇಮ್ ಸರ್, ಇವತ್ತು ನೀವು ಇಲ್ಲಿದ್ದೀರಾ. ಪ್ರೇಮ್ ಸರ್ ಈಸ್ ಅಮೇಸಿಂಗ್ ಡೈರೆಕ್ಟರ್, a brilliant actor, there's no doubt. Also, as he said ma'am, his songs or his voice ಡೈರೆಕ್ಟ್ಲಿ ಹಾರ್ಟಿಗೆ ಟಚ್ ಆಗುತ್ತೆ. ಸೊ ನಿಮ್ಗೋಸ್ಕರ ಎಲ್ಲರೂ ಬಹಳ ಪ್ರೀತಿಯಿಂದ ಪ್ರೇಮ್ ಸರ್ಗೋಸ್ಕರ ಇಲ್ಲಿ ಸೇರಿದ್ದಾರೆ. ನಾವ್ ಯಾಕೆ ಗುರುವೇ ನಿನ್ನ ಆಟ ಬಲ್ಲವರ 2 ಲೈನ್ ನಿಮ್ಮ ಧ್ವನಿಯಲ್ಲಿ ಕೇಳಬಾರ್ದು? 2 lines ಇನ್ ಪ್ರೇಮ್ ಸರ್ಸ್ ವಾಯ್ಸ್. ಯಾ ಸರ್, ಒಂದು ವಾಯ್ಸ್ ನಿಮ್ ವಾಯ್ಸ್ ಅಲ್ಲಿ, ಇನ್ ಯೋರ್ ವಾಯ್ಸ್ ಸರ್, 2 lines. ಅದು ಇವ್ರು ಆಡಿರೋದು ಯಾರು ಸರ್, ಯಾರು ಅವ್ರು ಕೈಲಾಶ್ ಕೇರ್ ಸರ್ ಹಾಡಿದ್ದಾರೆ, ಬಟ್ ನಮ್ಮ ಹೃದಯಕ್ಕೆ ನಿಮ್ಮ ಹಾಡು ತಲುಪುತ್ತೆ ಸರ್. ಮ್ಯಾಮ್, ಹಿ ಹ್ಯಾಸ್ ಟು ಸಿಂಗ್ 2 lines ಫಾರ್ ಅಸ್. ಹಿ ಇಸ್ ಅನ್ ಅಮೇಜಿಂಗ್ ಸಿಂಗರ್ ಮ್ಯಾಮ್. ಯಾ ನೋಡಿ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ, ಸ್ವಲ್ಪ ವಾಯ್ಸ್ ಸ್ವಲ್ಪ ಡೌನ್ ಇದೆ, ಏನಕ್ಕೆ ಅಂದ್ರೆ ಎಲ್ಲ ಸುತ್ತಾಡ್ದಲ್ಲ, ಅದಕ್ಕೆ ಸಾರಿ. ಈಗ ಅದಕ್ಕೆ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಧ್ರುವ ಅವ್ರನ್ನ ಏನಾದ್ರು ಕರೀಲ? ಶಿವ ಇಲ್ಲ, ಅವ್ನ್ ಮೊದ್ಲೇನೆ ಏನ್ ಮಾಡ್ತಾನೆ, ಕಾರ್ ಮೇಲೆ ಡ್ಯಾನ್ಸ್ ಮಾಡೋ ಮಗ ಅಣ್ಣ ಏನ್ ಶಾರ್ಟ್ ಅಂತ ಬಂದ್ ಕೇಳ್ತಾನೆ. ಕಾರ್ ಮೇಲೆ ಅಂದ ತಕ್ಷಣ ಅಯ್ಯಪ್ಪ ಹೋಗಿ ಕಾರ್ ಮೇಲೆ ಹತ್ತಿಸ್ತಿರ ಹಿಂಗೆ ಮತ್ತಿಲ್ ಕರೆದ್ರೆ ನಿಮ್ ಸವಾಸನೆ ಬೇಡ ಅಂತ ನಾನು. ಕರೆಕ್ಟ್. ಫ್ಲೈಟ್ ಅಲ್ಲೂ ಹತ್ಸಿದ್ದಾರೆ, ಕಾರಲ್ಲಿ ಹತ್ಸಿದ್ದಾರೆ, ಕಡೆಗೆ ಒಬ್ರೇ ಡ್ಯಾನ್ಸ್ ಮಾಡ್ಬಿಡಿ, ಒಂದ್ ಬಾಡಿ ನಿಡ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ಮಾಡಿಸ್ಬಿಟ್ಟಿದ್ದಾರೆ. ಈ ರೀತಿ ಎಲ್ಲ ಎಕ್ಸ್ಪೆರಿಮೆಂಟು ಒಬ್ರು ಹೀರೋ ಮೇಲೆ ಮಾಡೋದು ಪ್ರೇಮ್ ಸರ್ ಮಾತ್ರ. ಅಷ್ಟ್ರ ಮಟ್ಟಿಗೆ ಅವ್ರು ಪ್ರೇಮ್ ಸರ್ ಹೀರೋಗಳನ್ನ ಪ್ರೀತಿ ಮಾಡ್ತಾರೆ. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್. ಬಟ್ ವಾಪಸ್ ಈಗ ಬೆಂಗಳೂರು ಬಂದು ನಾವೊಂದು ಟೀಸರ್ ಲಾಂಚ್ ನ ಒಂದು ಪ್ರೆಸ್ ಮೀಟ್ ನ ಇಲ್ಲಿ ಮುಗಿಸ್ತಾ ಇದೀವಿ ನಾವು. ಸೊ ಏನಾದ್ರೂ ನೆನಪುಗಳನ್ನ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಈಗ ಕೊಚ್ಚಿನಲ್ಲಿ ನಾನು ನಿನ್ನೆ ನೋಡ್ತಾ ಇದ್ದೆ, ನೀವು ಮಾತಾಡ್ಬೇಕಾದ್ರೆ ನೀವು ಅಲ್ಲಿ ಹೋದಾಗ ಮೋಹನ್ ಲಾಲ್ ಸರ್ ಬಗ್ಗೆ ಮಾತಾಡ್ತಿದ್ರಿ ನೀವು. ಸರಿ, ನಾನು ಕೊಚ್ಚಿನಲ್ಲಿ ನಾನು ಫಸ್ಟ್ ಟೀಸರ್ ಲಾಂಚ್ ಆದಾಗ ನನಗೆ ಮೋಹನ್ ಲಾಲ್ ಸರ್ ಇದು ಕೊಟ್ರು, ವಾಯ್ಸ್ ಕೊಟ್ರು. ಅವರು ಲಂಡನ್ ಅಲ್ಲಿ ಇದ್ರು ಶೂಟಿಂಗ್ ಮಾಡ್ತಾ. ನಾನು ಫೋನ್ ಮಾಡಿ ಸರ್ ಪ್ಲೀಸ್ ನಿಮ್ಮ ವಾಯ್ಸ್ ಇದು ಬೇಕು ಸರ್ ನನಗೆ, ಪ್ಲೀಸ್ ಆಗುತ್ತಾ ಸರ್? ನಾನು ಶೂಟಿಂಗ್ ಅಲ್ಲಿ ಇದ್ದೀನಿ ಪ್ರೇಮ್, ಸಂಜೆ 6 ಗಂಟೆಗೆ ಪ್ಯಾಕಪ್ ಆದ್ಮೇಲೆ ಸ್ಟುಡಿಯೋಗೆ ಹೋಗಿ ಮಾಡಿ ಕಳಿಸ್ತೀನಿ ಇದ್ರು. ಮಾಡಿ ಕಳಿಸಿದ್ರು ಅವರು. ನಾವು ಅವರು ಇದ್ರ ಮುಂದೆ ನಾವೇನು ಅಲ್ಲ. ಫಸ್ಟ್ ಆಫ್ ಆಲ್ ಮಾಡಿ ಕಳಿಸಿದ್ರು. ನೆನ್ನೆ ಹೇಳ್ಬಿಟ್ಟು ಇಡೀ ಮೀಡಿಯಾ ಇದೆ, ಕೇರಳ ಕೊಚ್ಚಿನ್ ಮೀಡಿಯಾ ಇದೆ, ಅದ್ರ ಮುಂದೆ ಹೇಳ್ತಿದೆ, ಸರ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸರ್, ನೀವು ನಮ್ಗೆ ಇಷ್ಟು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸರ್ ಅಂತ ಮಾತಾಡಿ ಇಳಿತಿದ್ದೀವಿ. ಫೋನ್ ಮಾಡಿದ್ರು ಅವರು. ಅವ್ರ ಮ್ಯಾನೇಜರ್ ಫೋನ್ ತಗೊಂಡು ಓಡ್ ಬಂದು, ಸೊ ನಾವು ಫೋನ್ ಕೊಟ್ಟು ಸಾರ್ ಮಾತಾಡ್ತಾರೆ ನೋಡಿ, ಅದು ನೋಡಿದ್ರು, ಅವ್ರು ಇದ್ರೆ ಬರ್ತಾ ಇದ್ರು ಅಂತ. ಅಂದ್ರೆ ಎಷ್ಟು ಹಂಬಲ್ ಆಗಿ ನಾವಿಲ್ಲಿ ಮೀಡಿಯಾ ಮುಂದೆ ಮಾತಾಡ್ತಾ ಇದೀವಿ, ಅವ್ರು ಅಲ್ಲಿಂದ ಫೋನ್ ಮಾಡ್ತೀರ ನಮ್ಗೆ. ಲೆಜೆಂಡ್. ಎಸ್, ರಿಯಲಿ. ಆಮೇಲೆ ಧ್ರುವ ಮಾತಾಡಿದ್ರು, ಆಮೇಲೆ ಬಾಬಾ ಮಾತಾಡಿದ್ರು, ಸೊ ಮೋಹನ್ ಲಾಲ್ ಸರ್ ಹತ್ರ. ನೋಡಿ, ಅಂದ್ರೆ ನಾವು ಮೀಡಿಯಾದಲ್ಲಿ ಇಲ್ಲಿ ಇಂಟ್ರಾಕ್ಷನ್ ಮಾಡ್ತಾ ಇದ್ದೆ, ಮುಗಿದ ತಕ್ಷಣ ಫೋನ್ ಮಾಡ್ತಾರೆ ನಮ್ಗೆ. ನಾನು ಬರ್ತಿದ್ದೆ, ಬಟ್ ಊರಲ್ಲಿಲ್ಲ, ಶೂಟಿಂಗ್ ಅಲ್ಲಿ ಇದ್ದೀನಿ, ನಾನು ಬರ್ತಿದ್ದೆ, ನಾನು ಬಂದು ಜಾಯ್ನ್ ಆಗ್ತಿದ್ದೆ ನಿಮ್ಮ ಟೀಮ್ಗೆ ಅಂತ ಅಷ್ಟು ಹಂಬಲ್ನೆಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ಅವ್ರಿಗೂ ಕೂಡ ಮೋಹನ್ ಲಾಲ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಪ್ರೇಮ್ ಸರ್,
ದಿಸ್ ಇಸ್ ಅ ಫೈನಲ್ ಕ್ವೆಶನ್ ನಿಮಗೆ. ಜನರಲಿ ಒಂದು ಸಿನಿಮಾ ಟ್ರೈಲರ್ ಬಿಡುಗಡೆ ಆದ್ಮೇಲೆ ಸಿನಿಮಾ ಬಿಡುಗಡೆಗೆ ಮುಂಚೆ ಪ್ರಮೋಷನ್ ಮಾಡ್ತಾರೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಪ್ರಮೋಷನ್ಸ್ ಇನ್ ಕರ್ನಾಟಕ, ಹಿ ಇಸ್ ದ ಕಿಂಗ್. ಎವ್ರಿಬಡಿ ಟೇಕ್ಸ್ ಹಿಮ್ ಆಸ್ ಅನ್ ಇನ್ಸ್ಪಿರೇಷನ್ ವೆನ್ ಇಟ್ ಕಮ್ಸ್ ಟು ಸಿನಿಮಾ ಪ್ರಮೋಷನ್. ಸೊ ಈಗ ಟೀಸರ್ಗೆನೆ ಕರ್ಕೊಂಡು ಹೋಗ್ಬಿಟ್ಟಿದಾರಲ್ಲ, ಏನ್ ಪ್ಲಾನಿಂಗು ಸರ್? ನಾನು ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀನಿ, ಯಾರು ಕಿಂಗು ಯಾರು ಹೀರೋ ಅಂತಂದ್ರೆ ನಿರ್ಮಾಪಕ. ಅದು ಸೊ ಏನಕ್ಕೆ ಅಂದ್ರೆ ನಾನು KGF ರಿಲೀಸ್ ಆದಾಗ್ಲೂ ಅಷ್ಟೇ ನಾನು ಅವಾಗ ಹೇಳಿದ್ದೆ, ಯಾರು ಅಲ್ಲಿ ಹೀರೋ, ಮೊದಲನೇ ಹೀರೋ ಯಾರು ಅಂತ ಕೇಳಿದ್ರೆ ಹೊಂಬಾಳೆ ಸಿನಿಮಾ ಅಂತ. ಏನಕ್ಕೆ ಅಂದ್ರೆ ಫಸ್ಟ್ ಅವ್ರಿಗೆ ಟೇಸ್ಟ್ ಇರಬೇಕು. ಒಬ್ಬ ನಿರ್ಮಾಪಕನಿಗೆ ನಾನು ಈ ಥರನೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂದ್ರೆ ಸ್ಕ್ರಿಪ್ಟ್ ಕೇಳಾದ್ಮೇಲೆ ಅವ್ರಿಗೆ ಟೇಸ್ಟ್ ಇರಬೇಕು. ಹಂಗೆ ಇಲ್ಲಿ ನನ್ನ KDಗೆ ಹೀರೋನೇ KVN ಸರ್. ಅವ್ರು ಮುಂದೆ ಕೂತಿದ್ದಾರೆ ಅಂತಿಲ್ಲ, ಬಿಕಾಸ್ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ರು, ಅಷ್ಟು ನಮ್ಮ ಹಿಂದೆ ನಿಂತ್ಕೊಂಡು ಬೆನ್ ತಟ್ಟಿದ್ದಾರೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟು. ಅನ್ನದಾತ ಅಂತೀವಲ್ಲ ನಾವು, ಅವನ ಅಪ್ಪಾಜಿ ಹೇಳೋರಲ್ಲ ಅನ್ನದಾತ. ಸೊ ಅವನನ್ನು ಉಳಿಸ್ಕೋಬೇಕು ನಾವು ಯಾವತ್ತೂ. ಸೊ ಅದು ಇಂಪಾರ್ಟೆಂಟು. ಸೊ ಅದಾದ್ಮೇಲೆ ನಾನು ಹೇಳಕ್ ಇಷ್ಟಪಡೋದು, ಈ ನಮ್ಮಲ್ಲೇ ಒಂದು ಸ್ವಲ್ಪ ಈ ಕಚ್ಚಾಟ್ಗಳು. ನಾವು ಹೊರಗಡೆ ಎಲ್ಲ ಹೋದಾಗ, ಇವಾಗಲೂ ನೋಡಿ ನೀವು ಎಲ್ಲ ಹೊರಗಡೆ ಹೋದಾಗ ಎಂಟೈರ್ ಇಂಡಿಯಾ KD ಆಗಲಿ ಎನಿ ಸಿನಿಮಾ ಹೋಗ್ತಾ ಇರ್ತೀವಿ, ಎನಿ ಸಿನಿಮಾ ಯಾರಾದ್ರೂ ಒಂದು ಸ್ವಲ್ಪ ಚೆನ್ನಾಗಾದ್ರೆ ಇದಾದ್ರೆ, ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಲ್ಲ ಅಂತ ಇಲ್ಲ ಅಂತಾರೆ, ಬಟ್ ಚೆನ್ನಾಗಿದೆ ಆರಿಸ್ತಾರೆ, ತಗೊಂಡೋಗ್ತಾರೆ. ನಾವೆಲ್ಲ ಕಡೆ ಹೋದಾಗ ಎಷ್ಟು ಪ್ರೀತಿಯಿಂದ ಕೂಗಾಡೋರು, ಕಿರ್ಚಾಡೋರು, ಅದನ್ನ ವಾವ್ ಏನ್ರಿ ಹಿಂಗ್ ಮೇಕಿಂಗ್ ಮಾಡಿದ್ರೆ ಏನ್ ಹಿಂಗಿದೆ ಅಂತ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಎಲ್ಲ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು, ಕೆಲವು ಜನಗಳು, ಕೆಲವು ಇವು ನಮ್ಮಲ್ಲಿ ನಾವೇ ಕಾಲು ಎಳ್ಕೊಂತ ಇದೀವಿ. ಅದೊಂದು ತುಂಬಾ ಬೇಜಾರು ಅನ್ಸುತ್ತೆ ಸಮ್ಟೈಮ್. ದಯವಿಟ್ಟು ಅದನ್ನೆಲ್ಲ ಕೆಲವು ವ್ಯಕ್ತಿಗಳು, ಯಾಕಂದ್ರೆ ಹೀರೋಗಳು ಅಂದಮೇಲೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ. ಸೊ ಹೀರೋ ಕನ್ನಡದವನು, ಕನ್ನಡ ನಿರ್ಮಾಪಕ. ಸೊ ಪ್ರತಿಯೊಬ್ರು ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಒಗ್ಗಟ್ಟು, ಒಂದೇ ರೋಡು, ಇದೇ ರೋಡು. ಹಿಂಗೆ ಹೋಗ್ಬೇಕು, ವಾಪಸ್ ಬಂದ್ರೆ ನಮ್ಮ ಮುಖ ಅವ್ರು ನೋಡ್ಬೇಕು, ಅವ್ನ ಮುಖ ನಾವು ನೋಡ್ಬೇಕು. ಬಟ್ ಸಿನಿಮಾ ಅಂದ್ರೆ ಹಿಂಗೆ ಅಂತಂದ್ರೆ ಎಲ್ಲ ನಾವೊಂದು ಕುಟುಂಬ, ಫ್ಯಾಮಿಲಿ. ಇಲ್ಲಿ ಏನಾಗಿದೆ, ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ, ಕಲ್ಲೆ ತಾಕ್ಬಿಡೋಣ ಅವನ್ಗೆ ಅಂತ. ಸೊ ಇದು ಬಿಡಬೇಕು ಅಂತ ನಾನು ಕೆಲವು ಕ್ಯಾರೆಕ್ಟರ್ಸ್ಗಳಿವೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರು ಆ ಥರ. ಸೊ ನನಗೆ ಮನ್ಸಿಗೆ ಬಂದದ್ದು ನಾನು ಹೇಳ್ತೀನಿ, ನಾನು ಏನ್ ಬೇಕಾದ್ರೆ ನಾನು ಅದನ್ನೇ ಹೇಳ್ತೀನಿ. ಟ್ರೋಲ್ ಮಾಡೋರು ಎಷ್ಟು ಬೇಕಾದ್ರೂ ಪ್ರೇಮ್ನ ಹೆಂಗೆ ಬೇಕಾದ್ರೂ ಟ್ರೋಲ್ ಮಾಡ್ಕೋಬೋದು, ಡೋಂಟ್ ಕೇರ್. ನನಗೆ ಅದು ಚಿಂತೆನೇ ಇಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ. ನನಗೇನು ಆ ಥರ ಏನಿಲ್ಲ, ಆ ಥರ ತುಂಬ ಹರ್ಟ್ ಆಯ್ತು, ತುಂಬ ಇದಾಯ್ತು, ನೋವಾಯ್ತು ಹಂಗೇನಿಲ್ಲ, ಓಪನ್ ಆಗಿ ಹೇಳ್ತೀನಿ. ಪ್ಲೀಸ್ ಸಪೋರ್ಟ್ ಕನ್ನಡ ಸಿನಿಮಾ. ಇವತ್ತು ಕನ್ನಡ ಸಿನಿಮಾ ಎಲ್ಲಿದೆ ಅಂತಂದ್ರೆ ನಿಮ್ಗೆ ತುಂಬಾ ಟಾಪಲ್ಲಿ ಹೋಗಿ ಕೂತಿದೆ ಕನ್ನಡ ಸಿನಿಮಾ. ಬಟ್ ಅದನ್ನ ನಾವೇ ಡಿಗ್ರೇಡ್, ನಾವೇ ಕಾಲು ಎಳ್ಕೊಂಡು ನಮಗ್ ನಾವೇ ಇದು ಮಾಡ್ಕೊತಾ ಇದೀವಿ. ಬಟ್ ಅದನ್ನ ಮಾಡಬಾರ್ದು, ಮಾಡಬೇಡಿ ಅಂತ ಪ್ರತಿಯೊಬ್ಬನಿಗೂ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಹಾಕಿ ಬೇಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್.